ಓಹ್, ನೋಡಿ ಚಿಕನ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ತಿನ್ನು 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 ತಿನ್ನು. ನಮ್ಮ ಎಸ್ ಕೆ ಪರಮಾತ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಊರ ಕಡೆ ಬಂದಿದ್ದೀನಿ. ನಮ್ಮ ಊರಲ್ಲಿ ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ಒಳಗೆ. ನೋಡಿ ಗೈಸ್, ಇದು ನಮ್ಮ ಮನೆ ಹತ್ರ ಇರೋದು 2 ವೀಲರ್. ಗಾಡಿ ಲಾಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ. ಬನ್ನಿ ನಮ್ಮ ಹೊಲ ಹೆಂಗಿದೆ ಅಂತ ನಮ್ಮ ಹೊಲ ತೋರಿಸ್ತೀನಿ, ಬನ್ನಿ ಗೈಸ್ ನಿಮಗೆ. ನಾವು ನಮ್ಮ ಹೊಲದ ಹತ್ರ ಈ ಥರ ಒಂದು ಕಂಬೆ ಹಾಕಿರ್ತೀವಿ. ಇದನ್ನು ತೆಗೆದುಬಿಟ್ಟು ಹೋಗ್ಬೇಕು ಆಚೆಗೆ ಒಳಕ್ಕೆ. ಚುಚ್ಕೊಂಡ್ರೆ ಮಾತ್ರ ಭಯಂಕರ ನೋವು. ಸಾಕಿಷ್ಟ, ಒಳಕ್ಕೆ ಹೋಗೋಣ ನಡಿ. ಇದೇ ನೋಡಿ ಗೈಸ್ ನಮ್ಮ ಹೊಲ. ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಇದೆ, ನಮ್ಮದೇ ಹೊಲ. ನಮ್ಮ ಹೊಲದಲ್ಲಿ ಏನೇನಿದೆ, ಏನೇನು ಬೆಳೆ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಏನೇನು ಬೆಳೆ ಬೆಳಿತಿದ್ದೀವಿ ಅನ್ನೋದನ್ನು ಇವಾಗ ಏನೂ ಇಟ್ಟಿಲ್ಲ ಅನ್ಕೊಂತೀನಿ, ಎಲ್ಲ ಬೇಯಿಸ್ಬಿಟ್ಟಿದ್ದಾರೆ. ಏನು ಅಂಥದ್ದು ಕಾಣ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ ಹೊಲದಲ್ಲಿ ನಮ್ಮದು ಎಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಅಂದರೆ ಹೊಲ ಇದು ಇಷ್ಟೆಲ್ಲ ನಮ್ಮದೇ, ಆದರೆ ಇದರಲ್ಲಿ ಭಾಗಗಳಿದ್ದಾವೆ ಗಾಯ್ಸ್. ಏನಂದರೆ ನಮ್ಮ ಅಪ್ಪರ ಅಣ್ಣ ತಮ್ಮಂದಿರದು ಭಾಗಗಳಿದ್ದಾವೆ. ಇದು ನಮ್ಮ ಚಿಕ್ಕಪ್ಪರದು, ಆ ಕಡೆ ನಮ್ಮ ಚಿಕ್ಕಪ್ಪರದು, ಈ ಕಡೆ ಬಂದು ನಮ್ಮದು. ನುಗ್ಗೆ ಗಿಡ, ಹೊಲದಲ್ಲಿ ಏನೂ ಇಟ್ಟಿಲ್ಲ ಗಾಯ್ಸ್, ಯಾಕೆಂದರೆ ಇನ್ನೂ ಬೆಳೆ ಇಟ್ಟಿಲ್ಲ. ಬೆಳೆ ಆಗೋಗಿ ಎಲ್ಲ ಕ್ಲಿಯರ್ ಆಗಿ ಇವಾಗ ಎಲ್ಲ ಸಾಲುಗಳೆಲ್ಲ ಮಾಡಿದ್ದಾರೆ. ಏನೂ ಇಲ್ಲ ಹೊಲದಲ್ಲಿ, ಎಲ್ಲ ಸಾಲುಗಳೆಲ್ಲ ಮಾಡಿ ಇನ್ನೂ ಬೆಳೆ ಇಟ್ಟೋದಕ್ಕೆ ಇದು ಮಾಡಿದ್ದಾರೆ. ಇವರೇ ನೋಡಿ ಗಾಯ್ಸ್, ನಮ್ಮ ಅಪ್ಪರವರಮ್ಮ ನಿಂಗಮ್ಮ ಅಂತ, ನಮ್ಮ ಅಜ್ಜಿ. ಅವರು ನಮ್ಮ ಅಜ್ಜಿ ಅಂತ. ನನ್ನನ್ನು ತುಂಬ ಇಷ್ಟಪಡೋರು. ನನಗೂ ಅವರು ತುಂಬ ಅಂದರೆ ಇಷ್ಟ. ಬಟ್ ಇವಾಗಿಲ್ಲ. ಐ ಮಿಸ್ ಯು ಅಜ್ಜಿ. ನೋಡಿ ಗಾಯ್ಸ್, ಇಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಹಗ್ಗ ಕಟ್ಕೊಂಡು ಉಯ್ಯಾಲೆ ಆಡ್ಕೊಂಡು ಆಟ ಆಡ್ತಿದ್ದೆ. ಇವಾಗ ದೊಡ್ಡವರಾಗ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಆಟ ಆಡೋಕ್ಕೆ ಹೋಗಲ್ಲ. ಇದಿದೆಯಲ್ಲ, ಈ ಕಂಬಕ್ಕೆ ಕಟ್ಕೊಂಡು ನಾವು ಆಟ ಆಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ನೋಡಿ ನಮ್ಮ ಹಸುಗಳಿಗೆ ಹುಲ್ಲೆಲ್ಲ, ಇಲ್ಲಿ ಹುಲ್ಲದ ಬಣವೆ ಐತೆ. ನಮ್ಮ ಹೊಲದಲ್ಲಿ ಆಲ್ಮೋಸ್ಟ್ ಎಲ್ಲ ಹುಣಸೆ ಮರಗಳೇ ಜಾಸ್ತಿ ಇರೋದು. ಒಂದು 10-15 ಮರ ಇದ್ದಾವೆ ಹುಣಸೆ ಮರಗಳು. ಆ ಕಡೆ ಇರೋ ಹೊಲ ನಮ್ಮ ಅಪ್ಪರ ಅಣ್ಣವ್ರದ್ದು. ಅದು ಅವರಿಲ್ಲ, ಇಲ್ಲಿ ಬೆಂಗಳೂರಲ್ಲಿದ್ದಾರೆ. ಅಂದರೆ ನಮ್ಮ ಅಪ್ಪರ ಅಣ್ಣವರು ಸತ್ತೋಗಿದ್ದಾರೆ, ಅಂದರೆ ಡೆತ್ ಆಗಿ. ಅಲ್ಲಿ ಸುಮಾರು ವರ್ಷಗಳಾಯಿತು. ಅವ್ರ ಮಗ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅವರು ಹೊಲನ ಮಾರ್ಕೊಂಡು ಬೆಂಗಳೂರಲ್ಲಿ ಹೋಗಿದ್ದಾರೆ. ಇನ್ನು ನಿಮಗೆ ತೋರಿಸ್ತಂತಿದೆ ನಮ್ಮ ಹೊಲದಲ್ಲಿ. ಇಲ್ಲಿ ಬೋರ್ ಹಾಕಿರೋದಾಗಲಿ, ಬೋರ್ ಇದೆ. ಇನ್ನು ಕಬ್ಬು, ಬಾಳೆ ಗಿಡ ಎಲ್ಲ ಇದೆ, ತೋರಿಸ್ತೀನಿ. ಅಂದರೆ ಬಾಳೆ ಗಿಡ ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು. ಅದು ಬನ್ನಿ ತೋರಿಸ್ತೀನಿ.
ನೋಡಿ ಗೈಸ್, ಇದು ನಮ್ಮ ಚಿಕ್ಕಪ್ಪರ ಹೊಲದಲ್ಲಿ ನಾವೇ ಮಾಡ್ತಾ ಇರೋದು ಈ ಹೊಲ. ಇದನ್ನು ಇದು ಬಿಳಿ ಜೋಳ ಅಂತಾರೆ, ಬಿಳಿ ಜೋಳ ಇಟ್ಟಿರೋದು ಇದು ಬೆಳೆ. ಇದನ್ನು ನಾವೇ ಮಾಡ್ತಾ ಇರೋದು. ನಾವು ಏನನ್ನ ಮಾಡಿದ್ರೂ ಇದರಲ್ಲಿ ಅಣ್ಣ ತಮ್ಮಂದ್ರದ್ದು, ನಮ್ಮ ಅಪ್ಪ ತಮ್ಮಂದ್ರದ್ದು ನಾವೇ ಮಾಡ್ತಾ ಇರೋದು. ಹೆಂಗೆ ಅಂದರೆ ನಾವೇನೇ ಬೆಳೆದ್ರೂ ಅವ್ರಿಗೆ ಅರ್ಧ ಶೇರ್ ಹೋಗುತ್ತೆ, ಹಂಗಾಗಿ ನಾವೇ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಹೊಲಕ್ಕೆ ಎಲ್ಲ ಹಾಕೋಂಥ ಡ್ರಿಪ್ ಪೈಪ್ಗಳೆಲ್ಲ ಇಲ್ಲೇ ಇದ್ದಾವೆ. ಹೊಲ್ದ ಹತ್ರ ಯಾರೂ ಇರೋಲ್ಲ, ಪಕ್ಕದ ಹೊಲ್ದವ್ರು ಯಾರನ್ನ ಇದ್ದರೆ ಇರ್ಬೋದು, ಬಟ್ ನಮ್ಮ ಹೊಲ್ದ ಹತ್ರ ಯಾರೂ ಇರೋಲ್ಲ. ನೋಡಿ, ಬೋರ್ ಆನ್ ಮಾಡಿದ್ರೆ ನೀರು ಇಲ್ಲೇ ಬರೋದು. ನೋಡಿ ಗೈಸ್, ಹೂವಿನ ಗಿಡ, ಕೊಬ್ಬುದು ಎಲ್ಲ ಇದೆ. ಬನ್ನಿ ಹತ್ರ ಹೋಗಿದ ಮೇಲೆ ತೋರಿಸ್ತೀನಿ. ಈ ಹುಣಸೆ ಗಿಡ, ಈ ಬಾಳೆ ಗಿಡ, ಈ ಏನು ತೆಂಗಿನ ಗಿಡ ಇದಾವಲ್ಲ, ಇವೆಲ್ಲ ನಮ್ಮವೇ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೋರ್ ಹತ್ರ ಹೋಗ್ತಾ ಇದ್ದೀವಿ. ಆ ಬೋರು ನಮ್ಮದೇ. ನೋಡಿ ಗಾಯ್ಸ್, ಇದೆ ಬೋರು ನಮ್ಮದು. ಬೋರೆಲ್ಲ ಇದು ನಮ್ಮದೇ. ಬನ್ನಿ ಗಾಯ್ಸ್, ಅಲ್ಲಿ ಒಂದು ಬಾಳೆ ಗಿಡದಲ್ಲಿ ಒಂದು ಬಾಳೆಕಾಯಿ ಹೊಡೆದಾಗ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಯಾಕೋ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ, ಬಿದ್ದು ಕೆಳಗಡೆ ಹೆಂಗಾಗ್ಬಿಟ್ಟಿದೆ. ಇದನ್ನು ನಮ್ಮ ಬ್ರದರ್ಗೆ ಹೇಳ್ಬಿಟ್ಟು ಏನಾದ್ರೂ ಇದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೇಳ್ಬೇಕು. ಗಿಡ ಫುಲ್ ಮುರಿದೋಗ್ಬಿಟ್ಟಿದೆ. ಮುರಿದೋಗಿರೋ ಗಿಡನ ಕಟ್ ಮಾಡಿಸಿ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಹೇಳ್ಬೇಕು. ನೋಡಿ ಗಾಯ್ಸ್, ಇನ್ನೊಂದು ಇದೆ ಬಾಳೆಕಾಯಿ. ವಾವ್, ನೈಸ್ ಅಲ್ವಾ? ನೋಡಿದ್ರಲ್ಲ ಗಾಯ್ಸ್, ನಮ್ಮ ಹೊಲನ ಇಷ್ಟ ಆಯಿತು. ನಮ್ಮ ಹೊಲ ತೋರಿಸಿದ್ದು ಬೆಳೆ ಏನು ಇಟ್ಟಿಲ್ಲ. ಬೆಳೆ ಇಟ್ಟು ಬಂದು ನಿಮಗೆ ಏನೇನು ಇಟ್ಟಿದ್ದಾರೆ ಬೆಳೆ ಅಂತೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಮ್ಮ ಹೊಲದಲ್ಲಿ ಬೋರ್ ಇದೆ. ಬೋರ್ ಪಕ್ಕದಲ್ಲಿ ಗಿಡ, ಬಾಳೆ ಗಿಡ, ಕಬ್ಬು, ಇಷ್ಟು ಹೂವಿನ ಗಿಡಗಳು ಇಷ್ಟೆಲ್ಲ ಇದ್ದಾವೆ. ಹುಣಸೆಹಣ್ಣು ಗಿಡಗಳಿದ್ದಾವೆ. ಇಷ್ಟೇ ನಮ್ಮ ಹೊಲದಲ್ಲಿ ನಾವು ಇರೋದು. ಬಟ್ ಇನ್ನೂ ನಿಮ್ಗೆ ಏನೋ ತೋರಿಸ್ಬೇಕು ಅಂದರೆ ಬೆಳೆ ಇಟ್ಟಿದಾಗ ಬಂದು ತೋರಿಸ್ತೀನಿ ಏನೇನಿದೆ. ನಿಮಗೆ ನಮ್ಮ ಬ್ರದರ್ ಇದರಲ್ಲಿ ವ್ಯವಸಾಯ ಮಾಡ್ತಾರೆ ಅಂತ ನಿಮ್ಗೆ ಇನ್ನೂ ತೋರಿಸ್ತೀನಿ. ಇಷ್ಟ ಆಯಿತು ಈ ಹೊಲದಲ್ಲಿ. ಬನ್ನಿ, ನಾನು ನಿಮಗೆ ಇನ್ನೂ ಏನೋ ತೋರಿಸೋದಿದೆಯಾ ಅಂತ ನೋಡಿದ್ದೀನಿ. ನೋಡಿ ಗೈಸ್, ನಮ್ಮ ಅಮ್ಮ ಮನೆಗೆ ಸಾಂಬಾರಿಗೆಲ್ಲ ಏನೇನು ಮಾಡ್ತಾರೆ ಅಂತೆಲ್ಲ ಬಯಸಿ ಎಲ್ಲ ರೆಡಿ ಮಾಡ್ತಾ ಇರುತ್ತೆ. ಹುಳ್ಳಿಕಾಳೆಲ್ಲ ನೆನೆಸಿ ರೆಡಿ ಮಾಡಿದ್ದಾರೆ. ಹಳ್ಳಿ ಕಡೆ ಎಲ್ಲ ಈ ಥರ ಹುಳ್ಳಿಕಾಳು ನೆನೆಸ್ಬಿಟ್ಟು ಹಾರಾಕ್ತಾರೆ. ಇವೆಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರೋವು. ನೋಡಿ, ನಮ್ಮ ಮನೇಲಿ ಇನ್ನೂ ಸೀಮೆಣ್ಣೆ ಸ್ಟವ್ ಹಂಗೆ ಐತೆ. ಇದನ್ನು ಈ ಮನೇಲಿ ಯಾರೂ ಮನೇಲಿ ಇಲ್ಲ. ಇದು ಸೀಮೆಣ್ಣೆ ಸ್ಟವ್ ನಮ್ಮ ಮನೇಲಿ ಇವಾಗೂ ಹಂಗೆ ಐತೆ. ಬನ್ನಿ, ಒಳಗಡೆ ಊರಿಂದ ಬರ್ತಾ ಚಿಕನ್ ತಂದಿದ್ದೆ. ಚಿಕನ್ ಮಾಡ್ತಾರೆ, ತರಿಸ್ತೀನಿ ಬನ್ನಿ. ಯಾವ್ರತಾವಲ್ಲೇ ಅದು. ನೋಡಿ ಗಾಯ್ಸ್, ನಮ್ಮ ಅಮ್ಮ ಎಲ್ಲ ಚಿಕನ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ. ನಾನು ಊರಿಂದ ಬರ್ತಾ ಹಾಗೆ 2 kg ಚಿಕನ್ ತಂದಿದ್ದಕ್ಕೆ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ತಾ ಐತೆ. ಚಿಕನ್ ಇದೆ ನೋಡ್ರಿ, ತಗೊಬಂದು ಇಟ್ಟಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗುತ್ತೆ, ಮಾಡ್ಕೊಂಡು ತಿನ್ನೋದಷ್ಟೇ. ಫ್ರಿಡ್ಜಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ. ಎಲ್ಲ ಮನೆಗೆ ಏನೇನು ಬೇಕಲ್ಲ ಇಟ್ಟಿದ್ದಾರೆ. ಏನೇ ಆಗಲಿ ಹಳ್ಳಿಗೆ ಬಂದು ಈ ಥರ ಕಡಲೆಕಾಯಿ ಬೇಯಿಸ್ಕೊಂಡು ತಿನ್ನೋದು ಅಂದರೆ ಒಂಥರ ಮಜಾ ಇರುತ್ತೆ.
ಥರ ಕಡಲೆಕಾಯಿನ ಬೇಯಿಸ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಕಡಲೆಕಾಯಿನ ಈ ಥರ ಬೇಯಿಸ್ಕೊಂಡು ತಿಂತಾ ಇರುವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ತಿಂತಾಯಿದ್ರೆ ತಿನ್ನಬೇಕು ಜಾಸ್ತಿ ಅನ್ನಿಸ್ತೈತೆ ಹೊರತು ಯಾವುದೋ ಥರ ಕಮ್ಮಿ ಆಗೋಲ್ಲ. ನೋಡಿ ಈ ಥರ ಬೆಂಕಿ ಹಾಕೊಂಡು ಇದರಲ್ಲೇ ಕಡಲೆಕಾಯಿ ಬೇಯಿಸ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತೈತೆ ಹೊರತು ಈ ಥರ ಕಡಲೆಕಾಯಿ ತಿನ್ನೋದನ್ನು ನನಗೆ ಊರ ಕಡೆ ಬಂದಾಗನೇ ಇಷ್ಟ ಆಗೋದು. ಗೈಸ್ ಚಿಕನ್ ಎಲ್ಲ ರೆಡಿ ಆಗ್ತಾಯಿದೆ, ಬೈತಾಯಿದೆ, ಬನ್ನಿ ತೋರಿಸ್ತೀನಿ. ಚಿಕನು ರೆಡಿ ಆಗ್ತಾಯಿದೆ, ರೆಡಿ ಮಾಡಿದ್ದಾರೆ ನಮ್ಮ ಅಮ್ಮರು. ಬನ್ನಿ ತೋರಿಸ್ತೀನಿ ಚಿಕನ್ ಯಾವ ಥರ ಇದೆ ಅಂತ. ನೋಡಿ ಚಿಕನ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆಹಾ ಚಿಕನು ಒಂದು ಪೀಸ್ ತಿಂದು ನೋಡೋಣ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಬಿಸಿ ಐತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇದೆ. ಒಂದು ಸ್ವಲ್ಪ ಹೊತ್ತು ಬಿಸಿ ತಿಂದರೆ ನಾಳೆಗೆ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ವೆಯ್ಟ್ ಮಾಡಿಬಿಟ್ಟು ತಿನ್ನೋಣ. ಸಂಡೇ ಅಲ್ವಾ ಇವತ್ತು, ನಾನು ಊರಿಗೆ ಬಂದು ಇವತ್ತು ಚಿಕನ್ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ನಮ್ಮ ಚಾನಲ್ ಯಾರನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಗೈಸ್, ಆಹಾ ಆಹಾ ಆದರೂ ಬಿಸಿ ಐತೆ ತಿಂತಾಯಿದ್ದೀನಿ, ತಿನ್ನೋಕ್ಕಾಗ್ತಾರ. ಗೈಸ್ ನಮ್ಮ ಮನೆ ಹತ್ರ ಒಂದು ಬೆಕ್ಕಿದೆ, ನೋಡಿಸ್ತೀನಿ ನೋಡ್ರಿ. ಅದು ಇದೆ ನೋಡ್ರಿ ಬೆಕ್ಕು. ನೋಡ್ರಿ ಹೆಂಗೆ ನೋಡ್ತಾ ಇದೆ ಅದು. ನಮ್ಮ ಮನೆ ಕಾವಲು. ನಮ್ಮ ರಾಜ ಅಲ್ಲಿ ನಿಂತವನ, ನಮ್ಮ ಡಾರ್ಲಿಂಗು. ಚೆನ್ನಾಗಿದೆ ಗೈಸ್. ಹಳ್ಳಿಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋ ಚಿಕನ್ನು ತುಂಬ ಚೆನ್ನಾಗಿರುತ್ತೆ. ಮನೆ ರೆಡಿಮೇಡ್ ಮಸಾಲೆನ ಹಾಕ್ಬಿಟ್ಟು ಮಾಡೋದು. ಆದರೆ ಸಿಟಿಯಲ್ಲಿ ರೆಡಿಮೇಡ್ ಆಗಿರೋ ಪುಡಿಯನ್ನು ಹಾಕ್ಬಿಟ್ಟು ಅವ್ರು ಇಷ್ಟ ಬಂದಂಥವ್ರು ಮಾಡ್ತಾರೆ. ಏನೇ ಆದ್ರೂ ಹಳ್ಳಿಯಲ್ಲಿ ತಿನ್ನೋ ಚಿಕನ್ ಸಾರು ತುಂಬ ಅದ್ಭುತವಾಗಿರುತ್ತೆ. ಗೈಸ್ ಕುರಿಮರಿಗಳಿಗೆ ನೀರು ಕುಡಿಸೋಣ ಅಂತ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ ಹೆಂಗೆ ನೀರು ಕುಡಿಸ್ತೇವೆ ಅಂತ. ಬನ್ನಿ ಏಯ್ ಬಾ ಕುಡಿ, ಬಾ ನೀರು ಕುಡಿ, ಬಾ 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 ನೀರೇನ ಕೊಡ್ದಂಗೆ ಬರ್ತಾನೆ ಇಲ್ಲ ಕುಡಿಯಮ್ಮ. ನೀರು ಕುಡಿಯೋರು ಮೇವು ಹಾಕ್ತೀನಿ.
ಏನು ಬರ್ತಾನೆ ಇಲ್ಲ ಇವು. ಕುಡ್ಕೊಂತಾವ ಆಮೇಲೆ ಬನ್ನಿ ಮೇವು ಹಾಕೋಣ ಹೋಗಿ. ಮೇವು ಹಾಕೋಣ ಅಂತ ತಗೊಂಡಿದ್ದೀನಿ. ಮೇವನ ತಿಂದು ನೀರನ್ನು ಕುಡಿಯುವ. ನೀರು ಕುಡಿತಾವ. ನಾನು ತಗೊಬಂದೆ ನೀರು ಕುಡಿಯೋದು ಬಿಟ್ಟು ಮೇವು ತಿನ್ನೋಕ್ಕೆ ಹೋಗ್ತಾವೆ. ನೀರು ಕುಡಿಸೋಣ ಅಂತ ತಗೊಂಬಂದೆ, ಅವು ನೀರೇ ಕುಡಿಲಿಲ್ಲ. ಅದಕ್ಕೆ ಗಾಯ್ಸ್ ನೋಡಿ ಮೇವು ಹಾಕಿದ್ದೀನಿ, ತಿಂತಾ ಇದ್ದಾವೆ. ಬನ್ನಿ ಇದಕ್ಕೂ ಸ್ವಲ್ಪ ಮೇವು ಹಾಕೋಣ, ತಿನ್ನುತ್ತೆ. ಸಾಕು ತಿನ್ನು. ನಮ್ಮ ಕರಗೂ ಮೇವು ಹಾಕ್ಬಿಟ್ಟಿದ್ದೀವಿ, ಅದು ತಿನ್ನುತ್ತೀಗ. ನಮ್ಮ ಕೆಲಸ ಮುಗೀತು. ನೀರು ಕುಡಿಯೋವು ಕುಡಿತಾ ಇದ್ದಾವೆ ನೋಡಿ, ಬಂದು ಇವಾಗ ಕುಡಿತಾ ಇತ್ತು ಅದು. ನೀರು ಕುಡಿಯೋದು ಕುಡಿತವೆ, ಮೇವು ತಿನ್ನೋವು ತಿಂತವೆ. ನಮ್ಮ ಕೆಲಸ ಮುಗೀತು, ಹೊರಡೋಣ ಮನೆ ಕಡೆ. ತಿನ್ನು 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 ತಿನ್ನು. ಓಕೆ ಗೈಸ್, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಸಮಾಚಾರ ಎಲ್ಲ ನಿಮಗೆ ಗೊತ್ತಾಗಿದೆ ಅನಿಸ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಟಾಟಾ, ಬಾಯ್ ಬಾಯ್.